ಶಿಶಿರೇಖ ಸ್ವಾಮಿ ಮಂಗಳವಾಗಲಿ. ಸುಖ ಸವಿ ಪ್ರೇಮ ಬನದ ಪ್ರಿಯ ಕೋಗಿಲೆ ಸುಖ ಸವಿ ಪ್ರೇಮ ಬನದ ಕೋಗಿಲೆ ಸುಖ ನಸಿನ ಚಿರಗುವ ಚಂದರಿ ಸಜನಾನಿಂದ ತೋಳಿಂದ ಬಳಸಲಿ ಸುಖ ಸವಿ ಪ್ರೇಮ ಬನದ ಕೋಗಿಲೆ ಚಂದರಿ ತೋಳಿಂದ ಬಳಸಲಿ ಸುಖ ಸವಿ ಪ್ರೇಮ ಬನದ ಕೋಗಿಲೆ. ಸೋತಿದೆ ಒಳೆವ ಕಣ್ಣೋಟಗೆ ನಲುವು ತಾಹಿಸಿದೆ ನಿನ್ನ ಈ ರೂಪಕ್ಕೆ ಮನವು ಸೋತಿದೆ ಒಳೆವ ಕಣ್ಣೋಟಗೆ ನಲುವು ತಾಹಿಸಿದೆ ಓ ಮುಡಿದು ತೂಗಿ ಗೆಳೆಯು ಓ ಮುಡಿದು ತೂಗಿ ಗೆಳೆಯು ಕಾಕಾಡೆ ವಿರಹ ಬಾಸರಿ ಸುಖ ಪ್ರೇಮ ಬನದ ಕೋಗಿಲೆ ಮುಖ ಮುನ್ನಾಗಿರುವ ಚಂದನೆ ಸಕನಾನಿಂದ ತೋಳಿಂದ ಬಳಸಲಿ ಸುಖ ಪ್ರೇಮ ಬನದ ಕೋಗಿಲೆ ಚಂದನೆ ತೋಳಿಂದ ಬಳಸಲಿ. ದೇವಿ ಶಿಶಿರೇಖೆ, ನಿಮ್ಮ ತಂದೆ ಬಲರಾಮ ದೇವನ ಅಪೇಕ್ಷೆಯಂತೆ ನಿನ್ನನ್ನು ದೊಡ್ಡಪ್ಪ ದುರ್ಯೋಧನ ಪುತ್ರ ಲಕ್ಷ್ಮಣ ಕುಮಾರಿಗೆ ಕೊಟ್ಟು ಲಗ್ನ ಮಾಡಬೇಕೆಂದು ನಿಶ್ಚಯವಾಗಿತ್ತು. ಆದರೆ ಆತನನ್ನು ವರಿಸಲು ನೀನು ಸಮ್ಮತಿಸುವೇನು? ನಾನು ಆತನನ್ನು ಹಾಗೇ ಸಮ್ಮತಿಸಿ ಬಿಟ್ಟಿದ್ದರೆ ಈ ಸಿಡಿಲಿನ ಮರಿ ಅಭಿಮನ್ಯುವಿನ ಅರ್ಧಾಂಗಿ ಆಗುತ್ತಿದ್ದೇನೇನು? ನನ್ನ ಪ್ರಶ್ನೆ ಅದಲ್ಲ ಶಿಶಿರೇಖಾ. ನಿನ್ನನ್ನು ಆತನಿಗೆ ಕೊಡುವುದಾಗಿ ಎಲ್ಲ ಏರ್ಪಾಡುಗಳು ನಡೆದಿದ್ದವು. ಅಂದ ಬಳಿಕ ಹಿರಿಯರ ಅನುಮತಿಯಂದೇ ಸಾಲದು. ವಯಸ್ಸಿಗೆ ಬಂದ ವಧುವರರ ಒಪ್ಪಿಗೆಯು ಅವಶ್ಯಕವಲ್ಲವೇ? ಪ್ರಿಯ, ಹಿರಿಯರ ಒಪ್ಪಿಗೆಯು ಹಾಗಿರಲಿ. ಆದರೆ ನಮ್ಮಿಬ್ಬರ ಮದುವೆ ಆಗಲು ನಮ್ಮ ಚಿಕ್ಕಪ್ಪನು ಶ್ರೀಕೃಷ್ಣ ಪರಮಾತ್ಮನು ಹಾಗೂ ರುಕ್ಮಿಣಿ ದೇವಿ ಸಹಾಯವೇ ಶ್ರೀರಕ್ಷೆ ಅಲ್ವೇ? ಹಬ್ಬ ಎಂಚ ಚಾತುರ್ಯದ ನೋಡಿ. ಸೌಂದರ್ಯ ನುಡಿಯಂತಹ ಚಾತುರ್ಯ ನಡೆಯುಂತಹ ಸೌಂದರ್ಯ ನುಡಿಯಂತಹ ಚಾತುರ್ಯ ನಡೆಯುಂತಹ ಚಂದ್ರನ
ಬಾಳಿಗೆ ಬೆಳಗಾದೆ ಪ್ರಣಯದ ಪ್ರೇಯಸಿ ನೀನಾಗಿ ನನ್ನಿ ಬಾಳಿಗೆ ಬೆಳಗಾದೆ ಬೆಳಗಿದೆ ಬಾಳಲು ಸಖಿಯಾಗಿ ಎಂತಹ ಸೌಂದರ್ಯ ನುಡಿಯಂತಹ ಚಾತುರ್ಯ ನಡೆಯಂತಹ ಗಾಂಭೀರ್ಯ ಎಂತಹ ಸೌಂದರ್ಯ ಗಪ ಮಗ ಗಪ ಗಪ ಮಗ ಗಪ ಮಗ ಗಮ ಗಪ ಗಪ ಮಮ ಸರಿ ಸಾ ಹೌದೇ ಆಹಾ ದೇವಿ ಶಿಶೇಕೆ ಪ್ರಿಯಾ ನೀನು ಕೊಂಡಾಡಬೇಕಾಗಿರೋದು ಮಾವ ಶ್ರೀಕೃಷ್ಣ ಆಹಾ ಅತ್ತೆ ರುಕ್ಮಿಣಿ ದೇವರನ್ನು ಮಾತ್ರವಲ್ಲ ಶಿಶೇಕೆ ನಿನ್ನನ್ನು ಮದುವೆ ಮನೆಯಿಂದ ಮಾಯಾವೇಶೆಯಿಂದ ಕರೆತಂದು ವಿವಾಹ ಮಾಡಿಸಿದನಲ್ಲ ದೊಡ್ಡಪ್ಪ ಭೀಮಪುತ್ರ ಗದೋದ್ಗಜ ಆತನ ಸಾಹಸವನ್ನು ಮೆಚ್ಚಿಕೊಳ್ಳಬೇಕು ದೇವಿ ಪ್ರಿಯ. ಶಿಶಿರೇಖೆ ಪಾಂಡವ ಗೃಹಿಣಿ ಆಗೋದಕ್ಕೆ ಆ ನನ್ನ ಅಗ್ರಜ ಇಡಿಂಬಾಸುತನ ಚಾಣಾಕ್ಷತನವು ಕಾರಣವಲ್ಲವೇ ಕಾರಣವೇ ಏನೇ ಇರಲಿ ಬನ್ನಿ ಪ್ರಿಯಾ ಇಲ್ಲಿ ಪ್ರಿಯಾ ಓ ಮನದಾಸೆ ನಿನ್ನ ಬಯಸುತ್ತಿದೆ ಓ ಸುಂದರಿ ಆಹಾ ಮನದಾಸೆ ನಿನ್ನ ಬಯಸುತ್ತಿದೆ ಓ ಸುಂದರಿ ರಸಮಯ ಸಂಗೀತದೇ ರಸಮಯ ಸಂಗೀತದೇ ಮನಕಾನಂದವ ನೀಡುತ್ತಾರೆ ಮನದಾಸೆ ನಿನ್ನ ಬಯಸುತ್ತಿದ್ದೇವೆ ಸುಂದರಿ
ಸ್ಥಿರವಾಗಿರಲಿ ಧರೆಯೊಳಗೆ, ಸ್ಥಿರವಾಗಿರಲಿ ಧರೆಯೊಳಗೆ, ನಿಲನದ ತನುಮನ, ನಿಲನದ ತನುಮನ, ಬೆಳೆದ ಹಾಲು ದಾಸರಿಂದ ಬಯಸಿಕೊಂಡು ದಾಸರಿಂದ ಬಯಸಿಕೊಂಡು ಸಮಯ ಮನಗಾನನ್ನವಾ ನೀಡುವಾಯ್ ಮನದಾಸರಿಂದ ಬಯಸಿದೆವು. ಪ್ರಿಯ, ಇಲ್ಲಿರುವ ಪ್ರತಿಯೊಂದು ಪದಾರ್ಥ ಮೇಲೆ ನಿಮ್ಮವರ ಹೆಸರೆಂದು ಇರಲಿಲ್ಲವೇ? ಸತ್ಯ, ನಿನ್ನ ನುಡಿಯು ಅಕ್ಷರಶಃ ಸತ್ಯ ಶಿಶಿರೇಖ. ನನ್ನ ಸೋದರ ಮಾವ ಶ್ರೀಕೃಷ್ಣನ ಪ್ರೇರಣೆಯಿಂದ ಕೈ ಹಿಡಿದ ನಿನ್ನನ್ನು ಮತ್ತು ಉತ್ತರೆಯನ್ನು ನನ್ನ ಎರಡು ಕಣ್ಣುಗಳಂತೆ ಕಾಪಾಡಿಕೊಳ್ಳುತ್ತೇನೆ. ಹೌದಾ ಪ್ರಿಯ? ನಿಲ್ಲಿಸಿರೆ ಸವಿಗಾನ, ತೆಗೆದಿಲ್ಲದೆ ಹೋಗಿನ ಬಾಣ. ಆಹಾ, ನಿಲ್ಲಿಸಿರೆ ಸವಿಗಾನ, ತೆಗೆದಿಲ್ಲದೆ ಹೋಗಿನ ಬಾಣ. ಮನದಾಸೆ ದೂಡಿದ ಬಯಕೆ ನನಗಾಗಿ ಮಾಡಿದೆ, ಮನದಾಸೆ ದೂಡಿದ ಬಯಕೆ ಕನಸಾಗಿ ಮೂಡಿದೆ. ಮಧು ಚಂದ್ರಿಕೆ ಅದಕ್ಕೆ ಅಂದಿಕೆ ಸಂಚೆ, ನಿಲ್ಲಿಸಿರಿ ಸವಿಗಾನ, ಎದೆ ಜಲ್ಲನೆ ಹೂವಿನ ಬಾಣ. ಹಾಗೆ ನಿನ್ನೆದೆ ಸುಡಲು ಬೆಳದಿಂಗಳಾಯಿತು ಬಿಸಿಲು. ಹಾಗೆ ನಿನ್ನೆದೆ ಸುಡಲು ಬೆಳದಿಂಗಳಾಯಿತು ಬಿಸಿಲು. ಹೋರಾಡಿದೆ ಹಾರಾಡಿದೆ ಹಾರೈಸಿ ಪ್ರೇಮದ ವಸಲು. ನಿಲ್ಲಿಸಿರಿ ಸರಿಗಾನ, ಎದೆ ಜಲ್ಲದೆ ಹೂವಿನ ಬಾಣ. ಈ ದೇಹ ರಸಮಯ ಸದನ, ಈ ದೇಹ ಮಧು ಸಂಗ್ರಹಣ. ಈ ದೇಹ ರಸಮಯ ಸದನ, ಈ ದೇಹ ಮಧು ಸಂಗ್ರಹಣ. ಇಹಲೋಕನ ರೋಮಾಂಚನ ಸಾಮರ್ಥ್ಯದನು ಸಂಧಾನ. ಸೌಭರರಾಗಿಸಿಕೊಳ್ಳಿ. ಅಂದು ನಿನ್ನ ಅತಭಾಗ್ಯ ಸಹೋದರರ ಮುಂದೆ ನೀನು ಮಾಡುವ ಶಪಥವೇನಾಯಿತು? ಏನಾಯ್ತು ನಿನ್ನ ಶಪಥ? ಸಾಧು ಸಾಧು ಸಾಧು. ನೀ ಸೌವರಾಜ ಶಕುನಿಯ ಓ ಶ್ವಾಸನೆಯನ್ನು ಅವಹೇಳ ಮಾಡುವ ಅದು ಮರಣಗಳೇ ಸಾಧು. ನೀ ಬಗೆವ ಕುಹಕ ಕಂಠದ ಕರ್ಕಶ ಕೇಕೆ
ಪ್ರಳಯೋಗ್ನಿ ಜ್ವಾಲೆಯಲ್ಲಿ ಪ್ರಚೋದನೆಗಿದ ಪ್ರಚಂಡ ಮಾಡ್ತ ಪ್ರಳಯ ತಾಂಡವ. ಅಖಂಡ ಭರತ ಖಂಡಕ್ಕೆ ಕುಹಕುಗೂಡದ ಕುಕ್ಷುಕಿದ ಪ್ರವೀಣ ಮೋತ್ಸಲ್ಯದ ಮಹಾಪ್ರವೀಣ ಈ ಶಕುನಗಳೇ ನಿಮ್ಮಗಳ ಸರಸ ಸಲ್ಲಾಪ. ದುರ್ಯೋಧನ ದುರ್ನೀತ ದುರ್ಯೋಧನೆ ಕೇಳು. ಅಂದು ನಿರಪರಾಧಿಗಳು ಗಾಂಧಾರ ವಂಶೋದ್ಧಕರಾದ ನನ್ನ 99 ಸಹೋದರನ್ನು ನನ್ನನ್ನು ನನ್ನ ಜನ್ಮದಾತರನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಗಳಿಸಿಕೊಂಡ್ರೆ ಹಬ್ಬ. ಈಗಲೂ ನನ್ನ ಗುಂಡಿಗೆಯು ನಡುಗುತ್ತಿರುವುದು, ನನ್ನ ಕೈ ಕಾಲುಗಳು ಕಂಪಿಸುತ್ತಿರುವು, ನನ್ನ ರಕ್ತವು ಕೊನೆಯುತ್ತಿರುವುದು. ದುರ್ಯೋಧನ ಅಂದು ನನ್ನ ಹತಭಾಗ್ಯ ಸಹೋದರರಿಗೆ ಒಂದು ಹಿಡಿಯನ್ನ ಒಂದು ಒಳ ನೀರನ್ನು ಕೊಡ್ತಿದ್ದೆ. ನನ್ನ ಹತಭಾಗ್ಯ ಸಹೋದರು ಅದೆಲ್ಲವನ್ನ ನನಗಿತ್ತು. ಒಬ್ಬೊಬ್ಬರಾಗಿಯೇ ಹತರಾದರು. ದಾರುಷವು ಈಗಲೂ ನನ್ನ ಸ್ಮೃತಿ ಪಡೆದಂತ ಉಳಿಯದೆ ಅಚ್ಚರಿಯ ನಿಯಂತ್ರಿ ಬಡಮ್ಮಾಗಿ ಜೊಲೆಯಲ್ಲಿ ನಂದು ಬೆಂದು ಕೊಂದು ಖುಷಿಯಾಗಿದ್ದೀನಿ. ದುರ್ಯೋಧನ ನನ್ನ ಈ ದೇಹವನ್ನು ಅಣುವಾಗಿ ತುಂಡಿಸಿದರು. ಮೋಸಕ್ಕೆ ಮೋಸ, ಪ್ರತೀಕಾರಕ್ಕೆ ಪ್ರತೀಕಾರ, ಸೇಡಿಗೆ ಸೇಡು ಎಂಬ ಬೇರೆ ಆಸೆ ಆಕಾಂಕ್ಷೆಗಳು ನನ್ನನ್ನು ಆವರಿಸಲು ಅಸಾಧ್ಯವಿಲ್ಲ ದುರ್ಯೋಧನ, ಸಾಧ್ಯವಿಲ್ಲ ದುರ್ಯೋಧನ. ದುರ್ಯೋಧನ ನಾನು ಸಹ ನಿನ್ನಂತೆ 99 ಸಹೋದರನೊಳಗೊಂಡು ಏಕಚಕ್ರದಲ್ಲಿ ಸ್ಥಾಪಿಸಿ ಸಮಾಂತ ಸಾಮಂತರಾಜ್ಯವನ್ನು ಬಳಸಿಕೊಂಡು ರಾಜ್ಯಭಾರ ಮಾಡಬಹುದಾಯಿತು. ಆದರೂ ಚಿಂತೆ ಇಲ್ಲ. ಅಂತೆ ಇನ್ನೊಡನೆ ಸೇರಿ ಅಡಿಗಳಿಗೆ ನಡೆದಾಡಿ ಗೆಳೆದು ಮುಳ್ಳನ್ನು ಮಳಿ ತೆಗೆಯಬೇಕು, ವಜ್ರವನ್ನು ವಜ್ರನೇ ಕಡಿಯಬೇಕು, ಮೋಸಗಾರರನ್ನು ಮೋಸದಲ್ಲಿ ನಶಿಸಬೇಕೆಂಬ ಹಿರಿಯರ ನಾಡುನುಡಿಯಂತೆ ಅಡಿ ಅಡಿಗೆ ಅಡ್ಡಾಡಿ ಎಳೆದು ನಿನ್ನ ಅಸ್ಥಿರಾವತಿನ ತತ್ವ ಸಿಂಹಾಸವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸುವನು, ರಕ್ತದ ಕೋಡಿಯಲ್ಲಿ ಅಣ್ಣ ಹಸಿವುದಾಗ ತಾಳಲಾರೆವು ನಾವು ಅಣ್ಣ. ಶಕುನಿ ಅಣ್ಣ ಹಳಬೇಡಿ 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 ನನ್ನ ಹತಭಾಗ್ಯ ಸಹೋದರರೇ, ಹಳಬೇಡಿ ಹಳಬೇಡಿ. ದುರ್ಯೋಧನನ 99 ಸಹೋದರರ ಚಿನ್ನ ಮುಂಡಗಳನ್ನ ನರಕದಲ್ಲಿ ನಿಮಗೆ ನೀರಾಜಲವನ್ನು ಮಾಡಿಸುವೆನು. ದುರ್ಯೋಧನ ನರಕದ ಭಯಂಕರ ಹಿಂಸೆಗಿಂತಲೂ ಈ ಶಕುನಿಯಿಂದ ನಿನಗಾಗುವ ಹಿಂಸೆ ಅದಕ್ಕಿಂತಲೂ ಭಯಾನಕವೆನಿಸುವುದು. ತಾಯಿಯ ಕಣ್ಣಿನಿಂದ ತೊಯ್ದು
ಗುರು ಹಿರಿಯರ ಕಳಂಕಿತನಾಗಿ ಪುತ್ರ ಶೋಕದಿಂದ ನಿನಗಾಗಿ 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 ಒಂದೇ ಒಂದಿಸುತ್ತದೆ ನರಕದ ಮಾರ್ಗವನ್ನೇ ತೋರಿಸುವನು. ನರಕದ ಮಾರ್ಗವನ್ನೇ ಯಾರಿಗೆ ಬಾವ ನರಕದ ಮಾರ್ಗ? ಏನಾಗೆ ಸುಯೋಧನ, ಮಾವ ನಿನ್ನ ಪರಮವೇರಿಯಾದ ಪಾಂಡವರ ಶೈಲಿಯ ಆಗಮನ. ಮಾವ, ನಾನು ಮಾಡಿದ ಕಾರ್ಯವು ಯುಕ್ತವೇ? ಚಿಂತೆ ಏಕೆ ಗುರುರಾಜ? ಜೇತ ಕುತುಂಬಗಳು ಸರಿಸವಾದ ಮಠನು ತಮ್ಮ ಉಡವರ ಸಮಾಧಾನದಲ್ಲಿ. ಮಾವ, ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ಈ ದುರ್ಯೋಧನನು ಸಹಾಯ ಶೂರನು ತನ್ನೆರಡು ತೋಳ್ಬಲದಿಂದ ಆ ಪಾಂಡವ ಸಮಸ್ತ ಸೈನ್ಯವನ್ನು ಧೂಳಿ ಮಾಡಿಬಿಡಬಲ್ಲೆ. ಆದರೆ ಜಾತಿ ಹಿಂಸೆ, ಸಂಯುಧ ಕಲಹ ಉಚಿತವೇ ಮಾವ? ಅಂದು ನಾನು ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಎಷ್ಟೋ ವಿಧ ವಿಧವಾಗಿ ಹೇಳಿದನು ಇದ್ದವು ಬೇಡವೆಂದು. ಆದರೆ ನಾನು ಅದಕ್ಕೆ ಒಪ್ಪಲಿಲ್ಲ ಮಾವ. ದುರ್ಯೋಧನ ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಅವನ ಮಾತು ಪರಿಗ್ರಹವಲ್ಲ ಬೆಳೆಸಿ ಹೋದನ. ಅಣ್ಣ ಅಣ್ಣ ಬಾರ ಅಣ್ಣ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ನಾಳಿನ ಪ್ರಾರ್ಥನಾ ಕಾಲದಲ್ಲಿ ರಾಜಸಭೆಯನ್ನು ಶಾಂತಿ ಸಭೆ ನಡೆಸುವನಂತೆ. ಆ ದರ್ಪಿತ ಗೋಪಾಲನು ನಮ್ಮ ಸತ್ಕಾರ್ಯವನ್ನು ನಿರೀಕ್ಷಿಸುವುದಿಲ್ಲ. ಏನು? ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನೇ? ಹೌದು ಅಣ್ಣ. ಹೋಗು, ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಅಣ್ಣ, ಅಗ್ರಜಾನ್ವಿತ ಕೇಳಿಯದು ನಂದನನು, ಅಗ್ರಜಾನ್ವಿತ ಕೇಳಿಯದು ನಂದನನು, ದರಿದ್ರಾನ್ವಿತ ಗೆಳೆಯ ವಿದುರನಾಂ ಸಂಧಿಸ, ದರಿದ್ರಾನ್ವಿತ ಗೆಳೆಯ ವಿದುರನಾಂ ಸಂಧಿಸ, ಗಣಕುಟೀರಕ್ಕೆ ಹೋಗಿರುವನೇ, ಗಣಕುಟೀರಕ್ಕೆ ಹೋಗಿರ್ಪನೆ, ಗಣ ಸಹಿಸದಳವು ಎನಗೆ ಅಣ್ಣ. ಆಗಲೇ ರಾಜಪ್ರಸಾದವನ್ನು ದಾಟಿ ಆ ದರಿದ್ರ ವಿದುರನ ಮುರುಕು ಜೋಪಡಿಗಳು ಎಷ್ಟೊಂದವ ಹೇಳನ. ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಗೆ ವಿದುರನಂತ ಭಕ್ತರು ಮುತ್ತಾರಿರುವರು. ಈ ದಿನ ಆತನ ಸತ್ಕಾರವನ್ನು ಮುಗಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನೀನು ಅತಿ ಸತ್ಕಾರ ಸಿದ್ಧಪಡಿಸು ಸಹೋದರ. ದರದಲದಿ ಹದಾರಿಯ ವಿರಾಜಿಗಳು ಈಗ, ದರದಲದಿ ಹದಾರಿಯ ವಿರಾಜಿಗಳು ಈಗ, ವಿರಾಜಿಗಳು ಈಗ, ವಿರಾಜಿಗಳು ಈಗ, ಸಭೆಯೊಳಗೆ ವೀರನಾಗಿ ಬರೆಯುವನು ಶೂರನಾಗಿ, ಒಳಗೆ ವೀರನಾಗಿ ಮೆರೆಯುವನು ಶೂರನಾಗಿ, ಸಕಲ ಭೂಮಿ ಪಾಲರ ಜಯಿಸುವೆ ಮದಾಂಧರ, ಜಯಿಸುವೆ ಮದಾಂಧರ, ಜಯಿಸುವೆ ಮದಾಂಧರ, ದರದಲದಿ ಹದಾರಿಯ ವಿರಾಜಿಗಳು ವಿರಾಜಿಗಳು ಈಗ, ವಿರಾಜಿಗಳು ಈಗ. ಆದರೂ ರಾಯಭಾರಿಯಾಗಿ ಬಂದವನು ನಮ್ಮ ಸತ್ಕಾರವನ್ನು ತಿರಸ್ಕರಿಸಿದನು. ಅಪಮಾನವರ ಕಾಲದ ಅಗ್ರಜ ಇಂತಹ ಬಿರುಮುಡಿ ಮಾತುಗಳಿಂದ ಶಾಂತವಾಗುವುದಿಲ್ಲ. ನೀನು ಅವರನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಅವನ ಅಟ್ಟಹಾಸವನ್ನು ಮಟ್ಟ ಹಾಕಿ ತುಳಿಯತಕ್ಕವನು. ಬಿಡತಕ್ಕವನಲ್ಲ, ಬಿಡತಕ್ಕವನಲ್ಲ, ಬಿಡತಕ್ಕವನಲ್ಲ. ಸಹೋದರ ಸಹೋದರ ವಿಶಾಸನ ಮಾವ, ನನ್ನ ಸಹೋದರನ್ನು ನೋಡಿದೆಯಾ? ಮದಗಜಗಳೆಷ್ಟಿದ್ದರು ಈ ಶಾಸನನಿಗೆ ಸರಿಸಾಟಿಯಾಗಬಲ್ಲವೇ? ಆದರೆ ಅಲ್ಲೇ ಶಕುನಿ, ಈಗ ಕೃಷ್ಣನ ಸಂಧಾನಕ್ಕೆ ಒಪ್ಪಲೇ ಅಥವಾ? ಸುಯೋಧನ, ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಮತ್ತೇನು ಮಾವ? ಹಾಗಿದ್ದರೆ ಈ ಸಾರ್ವಭೌಮ ವೈವನ್ನು ತುಳೀಕರಿಸಿ ಈ ದಾಸಿ ಪುತ್ರ ವಿದುರ ಜೋಪಡಿಯನ್ನು ಆಚರಿಸಿದನೆ. ಪ್ರಾರಂಭದಲ್ಲಿಯೇ ಸಹಿಸಲ ಅಪಮಾನ. ಮಾವ, ಕೃಷ್ಣನು ನಿನ್ನಲ್ಲಿ ಇಷ್ಟೊಂದು ದ್ವೇಷ ಬೇಕೆ? ಆತನು ಕ್ಷತ್ರಿಯ ಜಾತ ಕಳಂಕ ಸ್ವರೂಪನು. ಅವನ ಮಾತು ಪರಿಗ್ರಹ ಬರೆದ ವರ್ಷದಲ್ಲಿ ಕ್ಷತ್ರಿಯ ನಿರ್ಮಲ ಮಾಡಕ್ಕಂತ ಅವತರಿಸುವನು. ಸುಯೋಧನ, ನಿನಗೆ ಯಾರು ಅವನಿಗೆ ವೈರಕ್ಷನಾಗಿ ಆ ಭಗವಂತ ಅವತಾರ ಪಡಿಸುವರು ಅವರನ್ನೇ ನಿರ್ಮಲ ಮಾಡುವನು. ನಿನಗೆ
ಕಂಸ ಜರಸಂಧ ಶಿಶುಪಾಲನೆಗಳು ನಿನಗೆ ಎಂತಹ ಮಿತ್ರರಾಗಿದ್ದರು. ಹೌದು ಮಾವ. ಕಾರಣವಿಲ್ಲದೆ ಅವರು ಸಂವರಿಸಿ ಅರಳು ಮರಳು ಕಾದ ಮುಗಿಸಲು ಸಿಂಹಾಸನ ಕುರಿಸಿ ಸಹೋದರರನ್ನು ಸುರಪಾನ ಪ್ರಮಥನನ್ನಾಗಿ ತಾನೇ ವಶಪಡಿಸಿಕೊಳ್ಳದೆ ಎಂತಹವನಿಗೆ ಮನ್ನಣೆ ಸಿಗದ ನೀನು. ಹಾಗಾದರೆ ಕೃಷ್ಣನ ನೋಡಲು ದಾರಿಗೆ ಕಳಿಸಿದೆ. ಅದಕ್ಕೊಂದು ಉಪಾಯವಿತ್ತು ಸುಯೋಧನ. ಏನು ಮಾವ ಅದು? ಕೃಷ್ಣನು ಸೈನ್ಯ ಕಾಲ ಸಂಭವಿಸುವ ಕೆಳ ಬಳಿಕ ಚಿತ್ತ ಬಳಿಕ ಅದರೊಡನೆ ಸರಸ ಕೃಷ್ಣನಿಗಿಂತ ಅವನ ವಿಜಯ ಸೈನ್ಯವನಿಗೆ ಎಷ್ಟು ಅವಶ್ಯಕತೆ ಇತ್ತು. ಆದರೆ ಅರ್ಜುನನು ನೀನು ಆ ಸಂಕಟದಿಂದ ಪಾರು ಮಾಡಿದಲ್ಲವೇ? ಹೌದು ಮಾವ. ಕೃಷ್ಣನು ನೀನು ಎಂತಹ ವಂಚಕರಿರಬಹುದು ಮಾವ, ಆದರೆ ಅವರ ಮೇಲೆ ದೇಶದಿಂದ ಆ ಪಾಂಡವರನ್ನು ದೋಷ ಮಾಡಬಹುದಲ್ಲ. ಪಾಂಡವರು ಅವರನ್ನು ಕೃಷ್ಣಂತೆ ಬೇರೆ ಮಾಡಲಾಗದು. ಅವರೆಲ್ಲರೂ ಅವನ ಆಜ್ಞಾಧಾರಕರು. ನೀನು ಸಂಧಾನಕ್ಕೆ ಸಮ್ಮತಿಸಿದರೆ ಅವ್ರ ರಾಜ್ಯವನ್ನು ಕೊಟ್ಟಿದ್ದೆ. ಆದರೆ ನಿನ್ನ ವಿನಾಶಕ್ಕೆ ನೀನೇ ಆಗಲ್ಲವಯ್ಯ. ಪಗಡೆಯಲ್ಲಿ ಸೋತಾಗಲೇ ಅವರಿಗೆ ರಾಜ್ಯದ ಮೇಲೆ ನಷ್ಟವಾಯಿತು. ಹೌದು. ಪುನಃ ಅದೊಂದು ಒಂದು ಏನು ಕ್ಷತ್ರಿಯ ವೀರರಿಂದ ಅಲಂಕೃತವಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರು ಆಂಚಲ್ ಹೇಳಿದರು. ಲಕ್ಷ್ಮಿಯೇ ಬೇಕಿದ್ದರೆ ರಣಕ್ಷೇತ್ರದಲ್ಲಿ ಸೆಳೆಸಿ ವಿಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ದೇಹಿ ಎಂದು. ಸರಿಯಾಗಿ ಹೇಳಿದೆ ಸೌಬಲ ರಾಜ. ನಿನ್ನಯ ಸಲಹೆಯ ಹೊರತಾಗಿ ಪಾಂಡವರಿಗೆ ಸೂಜಿ ಮನೆ ಜಾಗವನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಅದರಲ್ಲಿ ನನ್ನ ಸಲಹೆ ಇರುವುದು. ಏನು ಮಾವ ಅದು? ಸಮಯ ಬಂದಾಗ ಹೇಳಿ. ಹಾಗೆ ಆಗಲಿ ರೆಡಿ ಮಾವ. ನಿನ್ನ ಸಲಹೆಯ ಹೊರತಾಗಿ ನಾನು ಕಾರ್ಯವನ್ನು ಮಾಡುವುದಿಲ್ಲ. ಕೋರಕೊಳ್ಳ ರಣಕಲಿ ನೀರಾಗ ರಣಕಲಿ ನನ್ನ ಬಲಿ. ಬೋರ್ಗರ ಬೀಳುಗಾಳಿಗೆ ಸೇಡಿನ ಕಾರವನ್ನು ಎಬ್ಬಿಸಿ ಜೋಶಾಗಿ ಮೆಚ್ಚುವಂತೆ ಪ್ರತಿಭಟಿಸಿ ಆರ್ಭಟಿಸುವ ಗುಡುಸುಳಿಗಳೇ ತಲೆಯೊಂದು ಬಿರುವಂತೆ ಮಾಡಿ ಈ ಕುತ್ತಿ ವಯಸ್ಸುಗಳಿಗೆ ನಿನ್ನ ಕುರು ಸಾಮ್ರಾಜ್ಯವು ಕೊಚ್ಚುವಾಗಲಿ. ಊರೆಲ್ಲ ಕೇಳಿಗೆ ಸರ್ವೇ ಟಂಗೋರವ ಅಜ್ಜಾರ ಗುಜ್ಜಾರ ಹುಡುಗಾರ ಸರ್ವೇ ಟಂಗೋರವ. ಊರೆಲ್ಲ ಕೇಳಿಗೆ ಸರ್ವೇ ಟಂಗೋರವ ಅಜ್ಜಾರ ಗುಜ್ಜಾರ ಹುಡುಗೀರು ಎಲ್ಲರೂ ಬನ್ನಿರಿ ಸರ್ವೇ ಟಂಗೋರವ. ಊರೆಲ್ಲ ಕೇಳಿಗೆ ಸರ್ವೇ ಟಂಗೋರವ ಅಜ್ಜಾರ ಗುಜ್ಜಾರ ಹುಡುಗಾರ ಅಜ್ಜಾರ ಗುಜ್ಜಾರ ಹುಡುಗೀರು ಎಲ್ಲರೂ ಬನ್ನಿರಿ ಸರ್ವೇ ಟಂಗೋರವ. ಊರೆಲ್ಲ ಕೇಳಿಗೆ ಸರ್ವೇ ಟಂಗೋರವ ಅಜ್ಜಾರ ಗುಜ್ಜಾರ ಹುಡುಗೀರು ಹುಡುಗಾರ ಅಜ್ಜಾರ ಗುಜ್ಜಾರ ಹುಡುಗೀರ ಎಲ್ಲರ ಬಗ್ಗೆ ದುರ್ಯೋಧನ ಸರ್ವೇ ಟಂಗೋರವ. ಊರೆಲ್ಲ ಕೇಳಿಗೆ ಸರ್ವೇ ಟಂಗೋರವ ಕಲಾಸ. ನಾನು ಮಾಡಿದ ಕರ್ಮಫಲವು ವಿಶೇಷವಾಗಿರುವುದು. ಎಂದಿಗೆ ಪರಮಪುರುಷನ ಅಭಯಾಸ್ತವು ನನ್ನ ಮಸ್ತಕದ ಮೇಲೆ ಇರುವ ತನಕ ನಾನು ಕಾಯುವೆನು. ಶ್ರೀಕೃಷ್ಣ ಪರಮಾತ್ಮನು ದುರ್ಯೋಧನ ಬಳಿಗೆ ಹೋಗುತ್ತಿರುವಾಗ ನನ್ನನ್ನು ನೆನೆಸಿಕೊಳ್ಳುವನವೇ.
ಪರಮಾತ್ಮ, ನಿನ್ನ ದರ್ಶನವಾಗಿ ತಿರುಗುವವರೆಗೂ ಈ ಕ್ಷೀರಪಾನದಿಂದಲೇ ನನ್ನ ಪ್ರಾಣವನ್ನು ಕರೆಯುವನು. ಮೊರೆ ಕೇಳಿದಿ ಪಾರೆಯ ಮುರಾರೆ ಭಕ್ತರ ಮೊರೆಯಾಲಿಸೆ. ಮೊರೆ ಕೇಳಿದಿ ಪಾರೆಯ ಮುರಾರೆ ಭಕ್ತರ ಮೊರೆಯಾಲಿಸೆ. ಚೌರೇ ಮೊರೆ ಕೇಳಿದಿ ಪಾರೆಯ. ರುಕ್ಮಿಣಿ ಲೋಲ ವಿಗತಮಾಲ ರುಕ್ಮಿಣಿ ಲೋಲ ಪಾರಿಜಮಾಲ ಶಿವಲೀಲ ವಸುದೇವ ಪಾಲ. ವರಗುಣಶೀಲ ವಸುದೇವ ಪಾಲ ಮನ್ನಿಸಲಹುದೇ. ಬಣ್ಣಿಸಲಹುದೇ ನಿನ್ನಯ ಲೀಲಾ ನೀರಜಲೋಚನ ದರುಶನ ತಾರ. ನೀರಜಲೋಚನ ದರುಶನ ತಾರ. ಮೊರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತರ ಮೊರೆಯಾರಿಸೆ. ಗುರುವೇ ಮೊರೆ ಕೇಳಿ ನೀ ಬಾರೆಯ. ಮೊರೆ ಕೇಳಿ ನೀ ಬಾರೆಯ. ಮೊರೆ ಕೇಳಿ ನೀ ಬಾರೆಯ. ನಾ ಪರಮಾತ್ಮ ಪ್ರಥಮ ವಂದನವಯ್ಯ ಪರಮ ಪುರುಷ. ದಶ ವಂದನವಯ್ಯ ದಶರಥ ರಾಮನಂ ಪೋಲ್ವಾ. ಶತವಂದನವಯ್ಯ ಶತಪತ್ರದಳ ನೇತ್ರ ಕೃಷ್ಣ. ಸಹಸ್ರವಂದನವಯ್ಯ ಸರಸಿಜಾಕ್ಷ. ವಂದನವಯ್ಯ ಲಕ್ಷ್ಮೀ ರಮಣ. ಕೋಟಿ ವಂದನವಯ್ಯ ಕೋವಿದಯ ರಸ. ಮುಕ್ಕೋಟಿ ವಂದನವಯ್ಯ ಮುಕುಂದ ವರದ. ಅಚ್ಯುತಾನಂದ ಗೋವಿಂದ ನಂದ ಮುಕುಂದ. ಪರಮಾತ್ಮ, ಇದರ ನೀನು ಕೊಂಡಾಟವಾಗಿರಲಿ. ಮಾರ್ಗಾಯಸದಿಂದ ಬಳಲಿ ಬಂದಿದ್ದು. ಮೊದಲು ಏನಾದರೂ ಆಹಾರವನ್ನು ಕೊಡೆಯ. ಪರಮಾತ್ಮ, ಸಕಲ ಲೋಕಗಳನ್ನು ಸಂಚರಿಸುವ ನಿನಗೆ ನಾನು ಏನು ತಾನೇ ಕೊಡಬಲ್ಲೆ? ನಾನೇನೋ ಕಾರ್ಯಾರ್ಥವಾಗಿ ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತಿರುವಾಗ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ
ಸೆಳೆ ತಂದಿರುವುದು. ನೀನೇನು ಭಕ್ತಿ ಸಾಮಾನ್ಯನೇ? ಪರಮಾತ್ಮ, ನನ್ನ ಹತ್ತಿರ ಕ್ಷೀರಭಾರವಲ್ಲದೆ ಏನು ಇರುವುದು? ಪರವಿಯೋಳ್ ಭಕ್ತ ಶಿರೋಮಣಿ ನೀನೇ, ಪರವಿಯೋಳ್ ಭಕ್ತ ಶಿರೋಮಣಿ ನೀನೇ, ಬಲ್ಲೆ ನಿನ್ನಯ ಮನವ, ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ಭಕ್ತಿಯ ಪಾಶದಿ ಗೀತವನ್ನುಲಿಸಿದೆ, ಭಕ್ತಿಯ ಪಾಶದಿ ಗೀತವನ್ನುಲಿಸಿದೆ, ಎಂತ ಹೋದರು ಮನ ಈತಲೆ ಬಾರ್ಬದು, ಎಂತ ಹೋದರು ಮನ ಈತಲೆ ಬಾರ್ಬದು, ಶಕ್ತನೆ ಎರಿಸಿದ ಭಕ್ತನೆ ನಿನಗಿಂದ ಓ ಸಮನೆ ಬರೆ, ಭಕ್ತನೆ ನಿನಗಿಂದ ಸಮನೆ ಬರೆ, ಭಕ್ತನೆ ನಿನಗಿಂದ ಬಲ್ಲೆ ನಿನ್ನಯ ಮನವ, ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ಸತತವು ನನ್ನನ್ನೇ ಧ್ಯಾನ ಮಾಡುತ್ತಾ ಗೋಮಾತೆ ಶಿರದಿಂದ ಜೀವಿಸುತ್ತಾ ನಿನ್ನ ಭಕ್ತಿ ನಾನು ಅರಿಯನೆಂದು ಭಾವಿಸಿದೆ. ವಿದುರ ಪರಮಾತ್ಮ, ಪರಮಾತ್ಮ, ನನ್ನ ದೇಹವೇ ನಿನಗೆ ಅರ್ಪಿಸುವಾಗ ಗೋಮಾತೆ ಶಿರವಲ್ಲದೆ ಬೇರೆ ಏನು ಇರುವುದು? ಏನು ಗೋಮಾತೆ ಶಿರವೇ? ಹೌದು, ನನಗೆ ಅತ್ಯಂತ ಪ್ರಿಯ ಆಧಾರಗಳು. ಎಲ್ಲಿ ಅದನ್ನೇ ಕೊಡಿ. ಪರಮಾತ್ಮ, ಇದರ ಇದು ಏಕೆ ತವಕ ಪಡ್ತೀವಿ? ತೆಗೆದುಕೊಳ್ಳೋ. ನೋಡಿದೆ, ಇದರ ತಳ ಭಾಗದಲ್ಲಿ ಶಿರವಿದ್ದರು ಇಲ್ಲ ಎಂದು ಸುಳ್ಳು ಹೇಳ್ತಿರುವೆ. ಎಂತ ಸುಳ್ಳುಗಾರನೆಯ? ಪರಮಾತ್ಮ, ಈ ಕ್ಷೀರದಿಂದ ನಿನ್ನ ತುದಿ ನಾಲಿಗೆಯು ನೆನೆದಿಲ್ಲವಲ್ಲ? ಏಕೆ ನೆನೆಯುವುದಿಲ್ಲ ನೋಡುವಿದರ? ಪರಮಾತ್ಮ, ಧನ್ಯನಾದೆನು. ಮನದಲ್ಲಿ ಭಕ್ತಿ ಎಂಬ ಸಾಗರವನ್ನು ಇಟ್ಟುಕೊಂಡು ಮನೆಯಲ್ಲಿ ಶಿರವಿಲ್ಲವೆಂದು ಹೇಳುತ್ತಿರುವೆಯಾ? ಅದೋ ಅಲ್ಲಿ ನೋಡು. ಪರಮಾತ್ಮ, ಧನ್ಯನಾದೆನು. ಪರಮಾತ್ಮ, ಕ್ಷೀರಸಾರಸೇನಾದ ನಿನ್ನನ್ನು ಕೃತಾರ್ಥನನ್ನಾಗಿ ಮಾಡದೆ. ಇದರ ನಾನಿಂದು ಪಾಂಡವರ ರಾಯಭಾರಿಯಾಗಿ ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತಿರುವನು. ನೀನು ಅಲ್ಲಿಗೆ ಬಾ. ಹಿಂದೆಂದೂ ನಡೆಯದ ವಿಚಿತ್ರ ಪ್ರಸಂಗಗಳು ನಡೆಯುವ. ನೀನು ಸಹ ನೋಡಿ ಅಂತ. ಪರಮಾತ್ಮ, ನೀನು ಇಷ್ಟ ಆಗಲೇ ಬಿಡಲಾರೆ ಕೇಳವಿದಲ ಧರ್ಮವ ಹದಗಿಡಿಸುವರನ್ನು ಸದ ಬಳಿಯದೆ, ಬಿಡಲಾರೆ ಕೇಳವಿದಲ ಧರ್ಮವ ಹದಗಿಡುವವರನ್ನು ಸದ ಬಳಿಯದೆ, ಬಿಡಲಾರೆ ಕೇಳವಿದಲ ಹೃದಯ ಸುತರು ಸ್ವಧರ್ಮದಲ್ಲಿ ಹರೋ
ಧರ್ಮದಲ್ಲಿರಲು ಅಧಿಕತೆ ಇದ್ದರು ಗುರುನಂದನರು ಅಧಿಕತೆ ಇದ್ದರು ಗುರುನಂದನರು ಸತ್ಯವಂತರಿಗೆ ಇರವಲ್ಲವೇ ಕೇಳು ಸತ್ಯವಂತರಿಗೆ ಇರವಲ್ಲವೇ ಕೇಳು ಕುಡಿಲ ಮತಿಗಳಿಗೆ ಶುಭಬಹುದಲ್ಲವೇ ಕುಡಿಲ ಮತಿಗಳಿಗೆ ಶುಭಬಹುದಲ್ಲವೇ ಇಡಲಾರೆ ಕೇಳುವಿದರ ಧರ್ಮವ ಅದಗಿಡಿಸುವರನ್ನು ಸದೆ ಬಳಿಯದೆ ಇಡಲಾರೆ ಕೇಳುವಿದರ ನಾನಿಂದು ಬಲಿ ಗರ್ವದಿಂದ ಮೇರೆ ತಪ್ಪುಗಳನ್ನು ಸಹಿಸುವರೆ ನಾನಿಂದು ಬಲಿ ಗರ್ವದಿಂದವರೆಗೂ ಅನುಕೂಲವನ್ನು ಸಹಿಸುವರೆ ಒಳಗು ಜನರಿಗೆ ಕಲಬದಲ್ಲಿದೆ ಕಲಿಸುವರೆ ಒಳಗು ಕೇಸರಿ ಜಂಬೂಗ ಕಲಬದಲ್ಲಿದೆ ಕಲಿಸುವರೆ ಉಳಿಯುವರೆ ಕೌರವರು ಬಿಡಲಾರೆ ಕೇಳುವುದರ ಧರ್ಮವ ಅದಗೆಡಿಸುವರನ್ನು ಸದೆ ಬಳಿಯದೆ ಬಿಡಲಾರೆ ಕೇಳುವುದರ ಬೇರೆ ಇದರ ನೀನು ದುರ್ಯೋಧನ ಆಸ್ಥಾನಕ್ಕೆ ಬಾ ಇನ್ನೊಂದು ನಡೆಯದ ಪ್ರಸಂಗವೊಂದು ನಡೆಯುವುದು ನೀನು ಸಹ ನೋಡಿವೆ ಅಂತೆ ಪರಮಾತ್ಮ ನಿನ್ನ ಇಚ್ಛೆ ಅಂತಾಗಲಿ. ಜಗದ ಜೀವನದ ತನನೆ ಆಡಿಸಿಕೊಂಡಿಸಿ ಮಾಯೆಯ ರೂಪಿಸಿ ಮನ ಮಿಡಿಯುವ ಮೋಹನ ರೂಪ ಜಗದ ಜನ್ಮನಿನಾಗೆ ಜಗಜೀವರನೆ ಬಲ್ಲವರಿಲ್ಲ ಜಗದ ಜೀವನದಲ್ಲಿ ಬವಣೆಗೆ ತಿರುಗಿದ ಭಕ್ತಿಯ ಮನುಜರ ಪವಣೆಗೆ ಸಿಲುಕಿದ್ಯ ಭ್ರಾಂತಿಯ ಮನುಜರ ಪವರೋಗ ವೈದ್ಯ ಪರಿಪಾಲಿಕೆ ಪವರೋಗ ವೈದ್ಯ ಪರಿಪಾಲಿ ಜಗದ ಜೀವನದ ಕನುಳಿ ಆಡಿಸಿ ಕುಣಿಸಿ ಮಾಯೆಯ ರೂಪಿಸಿ ಮೋಹನರ ಜಗದ ಜಗದ ಜೀವನದ ಮಾಯಾಮಯವೀ ಜೀವನ ಯೋಚಿಸೆ ಮಾಯಾಮಯವೀ ಜೀವನ ಯೋಚಿಸೆ ತೋಯ ಜಾಕ್ಷನೆ ಉಪಾಯವ ತೋಯ
ಮಾಯಾಮಯವೇ ಜೀವನ ಯೋಚಿಸಿ ತೋಯ ಜಾಕ್ಷನೆ ಉಪಾಯವ ತೋರೋ ಮಾಯಾ ಪಾಶವ ಜಯಿಸುವ ನೀಗಲೇ ಮಾಯಾ ಪಾಶವ ಜಯಿಸುವ ನೀಗಲೇ ಈಯುವೆ ಅರಣವ ನ್ಯಾಯದ ಮಾರ್ಗಲೇ ಈಯುವೆ ಅರಣವ ನ್ಯಾಯದ ಮಾರ್ಗಲೇ ಮಾಯಾಮಯವೀ ಜೀವನ ಯೋಜನೆ ತೋಯ ಜಾಕ್ಷನೆ ದೇವಾ ಈ ದಿನ ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಬರಬೇಕಾದ ಅರ್ಧರಾಜ್ಯವನ್ನು ಕೇಳಲು ಇಲ್ಲಿಗೆ ಬಂದಿರುವನಂತೆ, ರಾಯಭಾರಿಯಾಗಿ ಬಂದಿರುವನಂತೆ. ಒಂದು ವೇಳೆ ಯುದ್ಧವಾದರೆ ನಡೆದೇ ತಿರಲಿ, ಸಂಧಿಯಾದರೆ ಸಮಸ್ತರಿಗೂ ಕ್ಷೇಮ. ಕಾಯುವರಾರೋ ಕಾಣೆನು ಜಗದಲ್ಲಿ, ಕಾಯುವರ್ಯಾರೋ ಕಾಣೆನು ಜಗದಲ್ಲಿ, ಮಾಯಾ ಮೋಹದ ಬಲೆಯಲ್ಲಿ ಸೆಲೋಟಿದೆ. ಮಾಯಾ ಮೋಹದ ಬಲೆಯಲ್ಲಿ ಸೆಲೋಟಿ ಮಾಯಾಮಯವೇ ಜೀವನ ಯೋಜನೆ ತೋಯ ಜಾಕ್ಷನೆ ಉಪಾಯವ ತೋರೋ ಅಮ್ಮ. ಜಗದಲ್ಲಿ ನಾನು ಜೀವಿಸಿ ಫಲವೇನೋ, ಜಗದಲ್ಲಿ ನಾನು ಜೀವಿಸಿ ಫಲವೇನು, ಜಗದಲ್ಲಿ ಎನ್ನನು ಅಗರಣ ಮಾಡುವನು, ಜಗದಲ್ಲಿ ಎನ್ನನು ಹಗರಣ ಮಾಡುವನು. ಮಾಯಾಮಯವೀ ಜೀವನ ಯೋಜಿಸಿ ತೋಯ ಜಾಕ್ಷನೆ ಉಪಾಯವ ತೋರೋ.